ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೀಟಾಗಿ ರೆಡಿಯಾಗಿ ಆಫೀಸ್ಗೆ ಹೊರಟೆ. ಆಫೀಸ್ನಲ್ಲಿ ಇವತ್ತು ಬಂದು ಒಂದು ಕಾರ್ ಟೆಸ್ಟ್ ಡ್ರೈವ್ ಇತ್ತು. ಹಾಗಾಗಿ ಸೀನಿಯರ್ಸ್ನ ಕರ್ಕೊಂಡು ಕಾರ್ ಟೆಸ್ಟ್ ಡ್ರೈವ್ನ ಕೊಡೋಣ ಅಂತ ಹೇಳಿ ಹೊರಟೆ. ಸೊ ಇವತ್ತು ಬಂದು ವಿಕ್ಟೋರೀಸ್ ಕಾರ್ ಏನಿದೆ ಇದರ ಬಂದು ಒಂದು ಟೆಸ್ಟ್ ಡ್ರೈವ್ ಇತ್ತು. ಹಾಗಾಗಿ ಕಸ್ಟಮರ್ ಪ್ಲೇಸ್ಗೆ ಕಾರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇದೊಂದು ಕಾರ್ ನೋಡಿ ಏನು ಕ್ರೇಜಿ ಆಗಿದೆ ಅಂತ ಹೇಳಿ. ಇದು ಬಂದು ಸ್ವಿಫ್ಟ್ ಕಾರ್. ಇದು ಯೆಲ್ಲೋ ಕಲರ್ನಲ್ಲಿದೆ. ಸೂಪರ್ ಆಗಿದೆ ನೋಡೋದಕ್ಕೆ. ಟೆಸ್ಟ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಫ್ರೂಟು ಹಾಗೆ ಜ್ಯೂಸ್ನೆಲ್ಲ ಕುಡ್ಕೊಂಡು ಆಫೀಸ್ ಕಡೆಗೆ ಹೊರಟ್ವಿ. ಆಫೀಸಿಗೆ ಬಂದರೆ ಇಲ್ಲೇನೋ ಆಕ್ಸಿಡೆಂಟ್ ಆಗಿ ಗಲಾಟೆ ಆಗ್ತಾಯಿತ್ತು ಜೋರಾಗಿ. ಅದು ನೋಡ್ತಾ ನಿಂತ್ಕೊಂಡೆ. ಆಫೀಸ್ನಲ್ಲಿ ವರ್ಕ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಬಂದೆ. ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದು ನೀಟಾಗಿ ಸ್ನಾನ ಮಾಡಿ ಹೇರೆಲ್ಲ ಯಾವ ರೀತಿ ಇದೆ, ಚೆನ್ನಾಗಿ ಮಾಡಿದಾರ ಇಲ್ವ ಅಂಥೇಳಿ ಚೆಕ್ ಮಾಡಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸಲೂನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ನೋಡಿದ್ರೆ ಚೆನ್ನಾಗೇ ಕಾಣಿಸಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಜಸ್ಟ್ 120 ರೂಪೀಸ್ ಅಷ್ಟೇ, ಕಡಿಮೆ ಪ್ರೈಸಿಗೆ ಸಕ್ಕತ್ತಾಗಿ ಮಾಡಿಕೊಟ್ರು. ಇವತ್ತು ಬಂದು ನನ್ನ ಬರ್ತಡೇ ಇತ್ತು. ಹಾಗಾಗಿ ನಮ್ಮ ಅಕ್ಕ ಬಂದು ಕೇಕ್ನ ಆರ್ಡರ್ ಮಾಡಿದ್ಲು ಅಮ್ಮಾಸಿಂದ. ಕೇಕ್ ನೋಡೋದಕ್ಕೆ ಈ ರೀತಿ ಇತ್ತು. ನನ್ನ ಲೈಫಲ್ಲಿ ಕಟ್ ಮಾಡ್ತಾ ಇರೋ 2ನೇ ಕೇಕ್ ಇದು. ನಾನು ಬರ್ತಡೇನೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಡೋದಿಲ್ಲ. ನಮ್ಮ ಅಕ್ಕ ಫೋರ್ಸ್ ಮಾಡಿ ಕೇಕ್ ತಂದಿರೋದ್ರಿಂದ ಅದನ್ನು ಕಟ್ ಮಾಡಬೇಕಷ್ಟೇ. ಏಜ್ ಆಗ್ತಾ ಜವಾಬ್ದಾರಿ ಜಾಸ್ತಿ ಆದಷ್ಟು ಬರ್ತಡೇ ಹಾಗೆ ಹಬ್ಬ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ತುಂಬ ಕಡಿಮೆ ಆಗುತ್ತೆ. ಕೆಲಸ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗೆ ನಮ್ಮದು 2 ಚಾನಲ್ ಇರೋದ್ರಿಂದ 2 ಚಾನಲಲ್ಲಿ ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಅದಕ್ಕೂ ಕೂಡ ಟೈಮ್ ಆಗೋದಿಲ್ಲ. ಬರ್ತಡೇ ಅಂಥೇಳಿ ಚಿಕನ್ನ ತೊಗೊಂಬಂದಿದ್ರು. ಚಿಕನ್ ಸಾಂಬಾರು ರೈಸ್ನ ತಿಂದು ಇವತ್ತಿನ ಡೇನ ಇಲ್ಲಿಗೆ ಮುಗಿಸ್ದೆ.